ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಮಂಡ್ಯಕ್ಕೆ ಹೋಗ್ತಾಯಿದ್ದೀವಿ. ಮ್ಯಾಗ್ಮಗಕ್ಕೆ ಹೋಗೋಣ ಅಂದ್ಕೊಂಡು ಸೊ ಮಂಡ್ಯಕ್ಕೆ ಹೋಗೋಣ ಅಂದ್ಕೊಂಡು ಹೋಗ್ತಾಯಿದ್ದೀವಿ. ನಾನು, ಅಂಜು, ಪೂಜಾ, ಸಂಗೀತ ಹೋಗ್ತಾಯಿದ್ದೀವಿ ಗೈಸ್. ಲಾವಣ್ಯ ಅಂದರೆ ನನ್ನ ಫ್ರೆಂಡು. ಸೊ ಅಲ್ಲಿ ಅವಳು ಬಾ ಅಂತ ಇದ್ಲು. ಸೊ ಅದಕ್ಕೋಸ್ಕರ ಅವಳು ನೋಡ್ದಂಗೆ ಆಗುತ್ತೆ ಅಂದ್ಬಿಟ್ಟು ಹೋಗ್ತಾಯಿದ್ದೀವಿ. ನಾವು 10 ಗಂಟೆ ಬಸ್ಗೆ ಹೋಗೋಣ ಅಂದ್ಕೊಂಡು ಬಸ್ಸೇ ಮಿಸ್ ಆಗೋಯ್ತು. ಇವಾಗ ಆ್ಯಂಡ್ ಪೋಸ್ಟ್ಗೆ ಹೋಗಿ 10:30 ಬಸ್ಗೆ ಅಲ್ಲಿಂದ ಮಂಡ್ಯ ಗಾಡಿಗೆ ಹೋಗಬೇಕು. 12 ಗಂಟೆ ಆಗ್ಬಿಡ್ಬೋದು. ಇಲ್ಲಿ ಹೋಗಿದ್ರೆ 11 ಗಂಟೆ ಅಷ್ಟು ಹೋಗ್ಬೋದು ಗೈಸ್. ನೋಡೋಣ ಅವಾಗ ಅಲ್ಲಿಂದ ಯಾವ ಬಸ್ಸಿಗೆ ಬರ್ತೀವಿ ಅಂತ ಗೊತ್ತಿಲ್ಲ. ಟೀಮ್ ಆಗೋಯ್ತು ಅಂದ್ಬಿಟ್ಟು ಓಲೆನೇ ಹಾಕ್ಕೊಂಡಿಲ್ಲ. ಸೊ ಈ ಬ್ಯಾಗಲ್ಲೇ ನಂದು ಇನ್ನೊಂದು ಚಿಕ್ಕ ಪರ್ಸಲ್ಲಿ ಓಲೆ, ನನ್ನ ಮುಗ್ಬಟ್ಟು ಚಿನ್ನದ ಓಲೆ ಎಲ್ಲ ಇಕ್ಕಿದೆ. ಸೊ ಹಾಕೊಳ್ಳೋಣ ನೋಡಿ. ಅಂದರೆ ಈ ಬ್ಯಾಗಲ್ಲಿ ಇಕ್ಕಿರ್ತೀನಿ ಯಾವಾಗಲೂ, ಬೇರೊಳಗಡೆ ಇಕ್ಕಲ್ಲ, ಬೇಗ ಸಿಗುತ್ತೆ ಅಂದ್ಬಿಟ್ಟು ಹೋದಾಗ. ಬನ್ನಿ ತೋರಿಸ್ತೇನೆ. ಇದ್ರೊಳಗೆಲ್ಲ ನನ್ನ ಮುಗ್ಬಟ್ಟು ಮತ್ತು ಓಲೆ ಐತೆ. ಬೆಳ್ಳಿದೆಲ್ಲನೂ ಈ ಕವರ್ ಒಳಗಡೆ ಹಾಕಿಟ್ಟಿದ್ದೀನಿ. ಇವಾಗ ಈ ಓಲೆ ಹಾಕೊಳ್ಳೋಣ ಬನ್ನಿ. ಇದೊಂದು ಮತ್ತು ಇನ್ನೊಂದೆರಡು ಐತೆ, ಬಟ್ ಇದನ್ನೇ ಹಾಕೋತೀನಿ. ಹಾಕೊಂಡೆ ಗೈಸ್. ಅವ್ರು ಇನ್ನೂ ಬಂದೇ ಇಲ್ಲ, ಟೈಮ್ ಆಯ್ತೈತೆ ಗೈಸ್. ಮಂಡಿಗೆ ಬರ್ತೀನಿ ಅಂದ್ಬಿಟ್ಟು ಇವ್ರಿಬ್ರು ನಾಂಗ್ ಉಳ್ಕೊತವ್ರ. ಇವಾಗ ನಾವಿಬ್ರು ಮಂಡಿಗೆ ಹೋಯ್ತಾ ಇದೀವಿ ಗೈಸ್. ಬಾಯ್. ನಾವು ಕಿಸಾನ್ ಬಸ್ ಬಂದೆ ಇಲ್ಲಿ ಇಳ್ಕೊಂಡಿದ್ದೀವಿ. ನಮ್ದು ಬಸ್ ಬಂದಿಲ್ಲ, ರಿಟರ್ನ್ ಬರ್ತೀವಿ. ಇಲ್ಲೇ ನೀವು ಬರಗಂಟೆ ಇಲ್ಲೇ ಇರ್ತೀವಿ ಅಂತ ನಾವು ಇನ್ನೊಂದು 10 ನಿಮಿಷ ಹೋಗ್ತೀವಿ. ಏನು ಬಸ್ ಇಲ್ಲ ಅಂತ ಅನ್ಕೊಂಡು ರಾಪಣ್ಣ ಮಂಡ್ಯಕ್ಕೆ ಬರ್ತೀವಿ. ಬಂದೇಸ್ಗೆ ಯಾವುದೋ ಶೋರೂಮ್ ಯಾವ್ದು ಈಸಿ ಬೈ ಅಂತೆ ಆಫರ್ ಐತೆ ಎಂದು. ಸೊ ಅದಕ್ಕೋಸ್ಕರ ಬಂದು ಒಂದಷ್ಟು ತುಂಬ್ಕೊಂಡಿದ್ವಿ. ಇವಾಗ ಜಸ್ಟ್ ಟ್ರಯಲ್ ನೋಡ್ಕೊಂಡು ಬರ್ತೀವಿ, ಎಷ್ಟು ತಗೋತೀವಿ ಅಂತ ನೋಡ್ತೀವಿ. ಬಸ್ಸೆಲ್ಲ ಆಫರ್ ಇಟ್ಟಿದ್ದಾರೆ 70%. ನೋಡೋಣ ಎಷ್ಟು ತಗೋತೀವಿ ಅನ್ನೋದನ್ನ ತೋರಿಸ್ತೀವಿ. ವಾಯ್ಸ್ ಕೇಳಿಸ್ತಿಲ್ವೇನೋ. ಚೆನ್ನಾಗಿ ಕಾಣಿಸ್ತಿದೆ. ನಮ್ದೆಲ್ಲ ಐತೆ ನೋಡಿ. ನೋಡಿ ಎಷ್ಟು ಶಾಪಿಂಗ್, ಭರ್ಜರಿ ಶಾಪಿಂಗ್ ಮಾಡ್ಕೊಂಡು ಹೋಗ್ತಾ ಇದೀವಿ. ಎಲ್ಲ ಶಾಪಿಂಗ್ ಮುಗಿಸ್ಕೊಂಡು ಸಂಗೀತರ ಗೋಪಕ್ಕೆ ಮತ್ತೆ ಅವಳ ತಂಗಿಗೆ ಬಟ್ಟೆ ತೊಳ್ಕೊಂಡಿದ್ವಿ. ಬನ್ನಿ ತಗೋಣ. ಸಂಗೀತ ಟೈಮಿಂಗ್ಸ್ ಬೇರೆ ಕೊಟ್ಬಿಟ್ಟೋಳ. ಇಷ್ಟು 2 ಗಂಟೆ ಎಲ್ಲ ಮುಗಿಸ್ಬೇಕು ಅಂತ ಅರ್ಜೆಂಟ್ ಪಾಪ ಲವಣಿ ಮನೆಗೆ ಹೋಗೋಕಾಯ್ತಲ್ಲ ನಾವು. ಅವಳ ಮನೆಗೆ ಅಂತ ಒಂದಿನ ಸಪ್ರೇಟಾಗೆ ಟೈಮ್ ಮಾಡ್ಕೊಬರೋಣ ಬನ್ನಿ. ಸಂಗೀತ ಇನ್ನ ಸೆಲೆಕ್ಟ್ ಮಾಡ್ತಾನೆ ಇದ್ದಾಳೆ. ಇವಾಗ ಹಂಗೆ ಗೋಲ್ಗಪ್ಪ ತಿನ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ ಗೈಸ್. ಇವಾಗ ನಾವು ಹೊರಡ್ತಾ ಇದ್ದೀವಿ. ಲವಣಿ ಬಾಯ್ ಬಾಯ್ ಗೈಸ್. ಹ್ಯಾಂಡ್ ಪೋಸ್ಟಿಗೆ ಬಂದು ಅಲ್ಲಿಂದ ಡೆವಲಪರ್ಗೆ ಬಂದು ಹೋಗ್ಬೇಕು ಗೈಸ್. ನೋಡಿ ಡೆವಲಪರ್ ಫುಲ್ ರೆಡಿ ಮಾಡ್ಬಿಟ್ಟವ್ರೆ. ಸಂಕ್ರಾಂತಿ ಸಂಭ್ರಮ ಅಂತೆ ನಾಳೆ. ಜಿಗಿ 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 ಜಾತ್ರೆ ಮಾಡ್ಬಿಟ್ಟವ್ರೆ. ಇವಾಗ ತಾನೇ ಮನೆಗೆ ಬಂತ ಗೈಸ್. ಬಂದಿದ್ದ ತಕ್ಷಣ ಬಟ್ಟೆ ತಂದಿರೋದು ಹಾಕೊಂಡು ನೋಡ್ಬಿಟ್ರೆ ಸಮಾಧಾನ. ಬನ್ನಿ ತೋರಿಸ್ತೀನಿ ಹೇಗೆ ಕಾಣಿಸ್ತಿದೆ ಅಂತ ಹೇಳಿರಂತೆ. ಸೊ ಅಲ್ಲಿಂದನೂ ಕೂಡ ಯಾರ ಹತ್ರನೂ ಲಿಫ್ಟ್ ತೊಗೊಂಡೆ ಬಂದು ಗೈಸ್. ಹ್ಯಾಂಡ್ ಪೋಸ್ಟಿಂದ ಹ್ಯಾಂಡ್ ಪೋಸ್ಟಿಂದ ಡೆವಲಪರ್ ಗಂಟ ಒಬ್ಬರ ಹತ್ರ ತೊಗೊಂಡ್ವಾ. ನೆಕ್ಸ್ಟ್ ಅಲ್ಲಿಂದ ಡೆವಲಪರ್ದಿಂದ ಬೇಮ್ದಳ್ಳಿ ನಮ್ಮೂರಿಗೆ ತೊಗೊಂಡ್ವಿ. ಹಿಂಗೆ ನಾವು ಕಾಲೇಜ್ ಟೈಮಲ್ಲಿ ಹಿಂಗೆ ಬರ್ತಿದ್ವು ಗೈಸ್. ಕಾಲೇಜು ಒಂದು 3:30ಗೆ ಬಿಟ್ಟರೆ ಬಸ್ಸು ತುಂಬ ರಶ್ ಇರ್ತಿತ್ತು. ಸೊ ಅದಕ್ಕೆ ನಾವು ಬಸ್ ಕಾಯ್ತಾನೆ ಇರಲಿಲ್ಲ. ಹ್ಯಾಂಡ್ ಪೋಸ್ಟಿಂದ ಡೆವಲಪರ್ಗೆ ಗಾಡಿಯಲ್ಲಿ ಬಂದು ಅಲ್ಲಿಂದ ಬಸ್ಸಲ್ಲಿ ಹೋಗ್ತಿದ್ವಿ. ಸೊ ಎಷ್ಟು ವರ್ಷ ಆಗಿತ್ತು ಆ ಥರ ಲಿಫ್ಟ್ ಕೇಳ್ಕೊಂಡು ಬಂದು. 3 ವರ್ಷ ಆಗಿತ್ತೇನೋ. ಒಂಥರ ಖುಷಿ ಆಯಿತು. ಟೈಮು ಎಲ್ಲೂ ವೇಸ್ಟ್ ಆಗಲಿಲ್ಲ. ಬಂದು ಇಳ್ದಿದ ತಕ್ಷಣವೇ ಯಾವುದೋ ಗಾಡಿ ಸಿಕ್ತು, ಹತ್ಕೊಂಡು ತಿರ್ಗಿ ಅಲ್ಲಿ ಇಳ್ದಿದ ತಕ್ಷಣ ಇನ್ಯಾವುದೋ ಗಾಡಿ ಸಿಕ್ತು, ಬಂದು. ನೋಡಿ ಇದೊಂದು ಹಾಕ್ಕೊಂಡಿದ್ದೀನಿ. ಇದು 100 ರೂಪಾಯಿ ಗೈಸ್. ಇದು 100 ರೂಪಾಯಿನಾ? ನಿಮಿಷ. ಈ ಪ್ಯಾಂಟು 250. ಓ ಚೆನ್ನಾಗಿ ಕಾಣಿಸ್ತೈತೆ ಅಲ್ವಾ? ಇನ್ನೊಂದು ಹಾಕೋಗ್ತೀನಿ. ಇದೇ ಪ್ಯಾಂಟ್ಗೆ ಇನ್ನೊಂದು ಟಾಪ್ ಹಾಕೋಗ್ತೀನಿ. ನೆಕ್ಸ್ಟ್ ಇದೇ ಥರ ಪ್ಯಾಂಟು ಇನ್ನೊಂದು ತೊಗೊಂಡೆ. ಅದು ಯಾವ ಕಲರ್, ಗ್ರೇ ಕಲರ್ ಏನೋ ಅನಿಸುತ್ತೆ. ನಾನಿದು ಉದ್ದ ಆಗುತ್ತೆ, ನಂಗೆ ಆಗಲ್ಲ, ನಾನು ಕುಳ್ಳಿದ್ದೀನಿ, ಬೇಡ ಅಂತಿದೆ. ಬಟ್ ಕರೆಕ್ಟಾಗಿ ಐತೆ, ಚೆನ್ನಾಗೈತೆ. ಇದು ಸಂಗೀತಂದು. ನಂದು ಅಲ್ಲೇ ಲವಣಿ ಕೇಳಿ ಕೊಟ್ಟೆ. ನಂದು ಉದ್ದ ಆಗ್ಬೋದು, ಅವಳು ಮಿಷಿನ್ ಇತ್ತು. ಸೊ ಕಟ್ ಮಾಡಿಕೊಂಡು ಬಸ್ಸಿಗೆ ಕೊಡೆ ಅಂತ ಕೊಟ್ಟಿದ್ದೆ. ಬಟ್ ಹಾಕೊಂಡು ನೋಡಿದ್ರೆ ಚೆನ್ನಾಗಿ ಕಾಣಿಸ್ತೈತೆ. ಅವಳು ಫೋನ್ ಮಾಡಿ ಹೇಳ್ಬೇಕು ಕಟ್ ಮಾಡಬೇಡ ಅಂತ. ಹಾಗೆ ಇದೊಂದು, ಇದು 100 ರೂಪಾಯಿ ಇದೆ ಗೈಸ್. ಎಲ್ಲ 100 ರೂಪಾಯಿದೆ ತೊಗೊಂಡಿರೋದು. ಇದು 3ನೇದು. ನೆಕ್ಸ್ಟ್ ಬರ್ತೀನಿ.
ಹಾಗೆ ಇದೊಂದು ಎಲ್ಲ ಓವರ್ ಸೈಜ್ ತೊಗೊಂಡಿದ್ದೀನಿ, ಫ್ರೀಯಾಗಿರುತ್ತೆ ಅಂತ. ಪ್ಯಾಂಟು ಅಷ್ಟೇ ಕಂಫರ್ಟಬಲ್ ಆಗಿದೆ. ಹಾಗೆ ಇನ್ನೊಂದು ತೊಗೊಂಡಿದ್ದೀನಿ, ಅದು 350 ಹಾಕೊಬಿಡ್ತೀನಿ. ಇದು 350 ಗೈಸ್. ಇನ್ನೂ ಒಂಥರ ಚೆನ್ನಾಗೈತೆ ಅನಿಸ್ತು ತೊಗೊಂಡ. ಇದೇ ಥರದ್ದು ನಾನೊಂದು, ಸಂಗೀತ ಒಂದು, ಹಾಗೆ ಲವಣ್ಯ ಒಂದು ತೊಗೊಂಡ್ವಿ. 3 ಜನ ಒಂದೇ ಥರ ತೊಗೊಂಡಿದ್ದೀನಿ ಗೈಸ್. ಒಂದ್ಸತಿ ಹಾಕ್ಕೊಳ್ಳೋಣ, 3 ಜನ ಒಂದೇ ಸತಿ ಹಾಕ್ಕೊಳ್ಳೋಣ. ಇದು ಬಂದು ಪೂಜಂದು, ಬಟ್ ಚೆನ್ನಾಗಿ ಕಾಣಿಸ್ತೈತಲ್ವಾ, ನಾನು ಇಟ್ಕೊಳ್ಳೋಣ ಅನ್ಕೋತಾಯಿದ್ದೀನಿ. ಬೇಡ, ಹಾಗೆ ಕೊಡ್ತೀನಿ ಗೈಸ್. ಹಾಗೆ ನಾನು ಬೆಂಗಳೂರಿಗೆ ಹೋದಾಗ ಈ ಸತಿ ಝೂಡಿಯೋದಲ್ಲಿ ಆಫರ್ ಇತ್ತು ಅಂದ್ಬಿಟ್ಟು ಅಲ್ಲೂ ತಗೊಂಡಿದ್ದೆ. 2 ಪ್ಯಾಂಟು, ಒಂದು ಶರ್ಟ್ ಥರ ತೋರಿಸ್ತೀನಿ ರೀ. ಇದೆ ಈ ಟಾಪ್ ತೊಗೊಂಡಿದ್ದೆ ನಾನು ಝೂಡಿಯೋದಲ್ಲಿ. ಏನೋ ಆಫರ್ ಅಂತ ಕೊಟ್ಟಿದ್ರು ಗೈಸ್, ಏನು 70% ಆಫರ್ ಅದೇ ದುಡ್ಡು. ಇದು ಪ್ಯಾಂಟ್ ತೋರಿಸ್ತೀನಿ ರೀ. ಪ್ಯಾಂಟ್ ಚೆನ್ನಾಗಿದೆ. ಇದೊಂದು ಪ್ಯಾಂಟ್ ತೊಗೊಂಡೆ, ಇದು 900. ಹಾಗೆ ಇನ್ನೊಂದು ತಗೊಂಡೆ, ಇದು 700 ರೂಪೀಸ್. ನನಗೇನು ಆಫರ್ ಅಂತ ಏನು ಗೊತ್ತಾಗಿಲ್ಲಪ್ಪ. ನಮ್ಮಮ್ಮನ ಹುಡುಗ ಸರಿಯಾಗಿ ಬೈತದೆ. ನಮ್ಮ ಪಲ್ಲವಿ ಬೈಕ್ ಕಳಿಸಿದ್ದು, ಬಂದಾಗೆಲ್ಲ ಬೆಂಗಳೂರಿಗೆ ಬಂದಾಗೆಲ್ಲ ಬಟ್ಟೆ ತೊಗೊಂಡೋಯ್ತೀಯ ಅಂತ, ಅದೆಲ್ಲ ಹಾಕೋತೀಯ ಅಂತ, ಯಾವಾಗ ಹಾಕೋತೀಯ ಅಂತ. ಇದೇನೋ ಗೊತ್ತಿಲ್ಲ, ಬಟ್ಟೆ ಮೇಲೆ ಹುಡುಗಿರಿಗೆ ಒಡವೆ ಕೊಡ್ಸಿದ್ರು ಅಷ್ಟು ಖುಷಿ ಆಗಲ್ಲ ಗೈಸ್. ಬಟ್ಟೆ ತೊಗೊಳ್ಬೇಕಾದ್ರೆ ಏನೋ ಒಂಥರ ಖುಷಿ ಅಲ್ವಾ. ಓಕೆ ಗೈಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಬಾಯ್ ಗೈಸ್.